ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ರೊಟ್ಟಿ ಮತ್ತು ತೆಗ್ರಿಕಾಯಿ ಉಸ್ಲಿ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ, ನೋಡ್ಕೊಂಬರೋಣ ಬನ್ನಿ. ಸೊ ನಾನು 4 ಈರುಳ್ಳಿ ತೊಗೊಂಡಿದ್ದೆ, ಈರುಳ್ಳಿ ಸಣ್ಣ ಕಟ್ ಮಾಡಿದ್ದೆ, ಮತ್ತು ಒಂದು ಹಾಫ್ ಕಪ್ಪಲ್ಲಿ ಬೆಳ್ಳುಳ್ಳಿ ಮತ್ತು 5ರಿಂದ 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಹಚ್ಚಿಟ್ಕೊಂಡಿರೋದಿದ್ದು. ಮತ್ತು ನಾನು ತೆಗ್ರಿಕಾಯಿನ ತೊಗೊಂಡಿದ್ದೆ, ಸ್ವಲ್ಪ ಸುಲಿದು. ನೋಡಿ ಯಾವ ಥರ ಇದೆ ಇದು ಊರಿಂದ ಕೊಟ್ಟು ಕಳಿಸಿದ್ರು ಅಮ್ಮ ಅವರು, ಬೆಳೆದಿರೋದಿದ್ದು. ತೆಗ್ರಿಕಾಯಿ ಎಲ್ಲ ಸುಲಿದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಒಗ್ಗರಣೆಗೆ ಏನೇನು ಬೇಕು ಅಂತೆಲ್ಲ ತೆಗೆದಿಟ್ಕೊಂಡಿದ್ದೆ. ಸೊ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಸೊ ನೀವು ಆಯಿಲು ಪಲ್ಯಕ್ಕೆಲ್ಲ ಹೆಂಗೆ ಹಾಕೋತೀರೋ ಹಂಗೆ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ 1-2 ಸ್ಪೂನ್ ಎಕ್ಸ್ಟ್ರಾ ಹಾಕಿದ್ರೂ ಚೆನ್ನಾಗಿರುತ್ತೆ, ಏನಾಗಲ್ಲ. ಸೊ ನಾನು ಎಣ್ಣೆ ಕಾದಿದ ತಕ್ಷಣ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ನೋಡಿ ಸಾಸಿವೆ ಈ ಥರ ಸಿಡಿಬೇಕು ಸ್ವಲ್ಪ. ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು. ಅದಾದಮೇಲೆ ನಾನು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕಿದ್ದೀನಿ, ಕೆಲವೊಂದು ಹಾಗೆ ಹಾಕಿದ್ದೀನಿ. ಮತ್ತು ಅದ್ರ ಜೊತೆ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿ, ಎಣ್ಣೆಯಲ್ಲಿ. ಸೊ ಚೆನ್ನಾಗಿ ಫ್ರೈ ಆಗೋವರೆಗೂ, ಅದು ಹಸಿ ಸ್ಮೆಲ್ ಹೋಗೋವರೆಗೂ ಈರುಳ್ಳಿದು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈರುಳ್ಳಿದು. ಸೊ ಅವಾಗ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ, ಆವಾಗ ಕಾಳು ತೆಗೆದಿಟ್ಕೊಂಡಿರೋ ಕಾಳನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಾಳು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಯಾವ ಥರ ಅಂತಂದರೆ ನೋಡಿ, ಈರುಳ್ಳಿ ನೀಟಾಗಿ ಮಿಕ್ಸ್ ಆಗಬೇಕು. ಈರುಳ್ಳಿ ಇರೋದೆಲ್ಲ ಕಾಳಿಗೆ ನೀಟಾಗಿ ಬೆರಿಬೇಕು. ಸೊ ಆವಾಗಲೇ ಚೆನ್ನಾಗಿರೋದು ಕಾಳು. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಹಂಗೆ ಬೆಂದರೂ ಓಕೆ, ಏನಾಗಲ್ಲ. ಕಾಳಲ್ಲೇ ಹುರಿತಿರ್ತಾರಲ್ಲ, ಫ್ರೈ ಆದಂಗೆ ಆಗುತ್ತೆ, ಚೆನ್ನಾಗಿರುತ್ತೆ ಕಾಳಿಗೆ. ಸೊ ಅದಾದಮೇಲೆ ನೋಡಿ ಯಾವ ಥರ ಆಗಿದೆ ಕಾಳು. ಸೊ ಆ ಥರ ಬೆಂದರೆ ಸಾಕಾಗುತ್ತೆ. ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕಾಳು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆವಾಗಲೇ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕಿನೂ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲದಕ್ಕೂ ಬೆರೆಯುತ್ತೆ ಕಾಳಿಗೆ ಕೊತ್ತಂಬರಿ ಸೊಪ್ಪು ಕೂಡ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟು ನಾನು ನೋಡಿ ಕಾಳನ್ನ ಹೆಂಗೆ ಮಿಕ್ಸ್ ಮಾಡ್ಕೋಬೇಕು ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕೂಡ ಚೆನ್ನಾಗಿ ಕಾಳಿಗೆ ಬೆರಿಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಆದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಸೊ ನಿಮಗೆ ಟೇಸ್ಟಿಗೆ ಹೆಂಗೆ ಬೇಕೋ ಹಂಗೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ಸೊ ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ನಾನು ಯಾವುದೇ ರೀತಿ ಅಳತೆ ತೊಗೊಂಡು ಮೆಷರ್ಮೆಂಟ್ ತೊಗೊಂಡು ನೀರು ಹಾಕಲ್ಲ ಇದಕ್ಕೆ. ಸೊ ನಾನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ, ಅದನ್ನು ಸುಮ್ಮನೆ ಅದರಲ್ಲಿ ಒಂದು 2 ಗ್ಲಾಸಸ್ಸು ನೀರು ಹಾಕ್ತೀನಿ. ಸೊ ನೀರು ನೋಡು, ನಿಮಗೆ ಕಾಣಿಸ್ತಿದೆ ಹಾಕಿರೋದು. ಸೊ ಹಾಕಿರೋ ನೀರು 1 ಇಂಚ್ ಇರಬೇಕಷ್ಟೇ ಅಂತ. ಸೊ ನಾವು ನೀರು ಹಾಕಿದಾಗ 1 ಇಂಚಷ್ಟು ಕಾಳು ಮೇಲೆ ನೀರು ನಿಂತ್ಕೊಂಡ್ರೆ ಸಾಕಾಗುತ್ತೆ. ನಾನು ಇದನ್ನು 2 to 3 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿ ಕೂಗೋ ನೆಸೆಸರಿ ಇರೋಲ್ಲ, ಕಾಳು ಚೆನ್ನಾಗಿ ಎಳೆದಿರುತ್ತೆ ಅಲ್ವಾ, ಹಸಿ ಕಾಳು ಬೇಗ ಬೆಂದ್ಬಿಡುತ್ತೆ. ನೋಡಿ ಯಾವ ಥರ ಬೆಂದಿದೆ ಅಂತ. ಸೊ ನಾನು ಇದನ್ನು ಮತ್ತೆ ಕುದಿಸ್ತಾ ಇದ್ದೀನಿ. ವಿಷಲ್ ತೆಗೆದಾದ್ಮೇಲೆ ನಾನು ಕಾಯಿ ಆ್ಯಡ್ ಮಾಡಿದ್ದೆ. ಸೊ ಹಂಗಾಗಿ ಮತ್ತೆ ಸುಮ್ಮನೆ ಜಸ್ಟ್ ಬಿಸಿ ಮಾಡ್ಕೋಬೇಕು ಮತ್ತೆ ಕಾಯಿ ಹಾಕಿದ್ಮೇಲೆ ನೋಡಿ ಈ ಥರ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗಂತೂ ಕಾಂಬಿನೇಷನ್ನು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.